ರುದ್ರ, ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದು ಕುಣಿತಾ ಇದ್ದಾವೆ ಅಂತ ನನಗೆ ಗೊತ್ತು. ಆದರೆ ಕೇಳಿಲ್ಲಿ, ಆ ನಾಗಿಣಿ ಈಗಾಗಲೇ ತನ್ನ ಎಲ್ಲ ಶಕ್ತಿಗಳನ್ನ ಕಳ್ಕೊಂಡು ಶಕ್ತಿಹೀನವಾಗಿದ್ದಾಳೆ. ಹೌದಾ ಬಾಬಾ? ರುದ್ರ, ನೋಡಲ್ಲಿ, ಅದೇ ನಾಗಾಮೃತ. ಆ ನಾಗಿಣಿ ತನ್ನೆಲ್ಲ ಶಕ್ತಿಗಳನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಂಜೀವಿನಿ. ಆ ನಾಗಿಣಿ ಇದನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೇ ಬರಬೇಕು ರುದ್ರ. ಆ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮತ್ತೆ ಆ ಹೂವು, ಆ ಹದ್ದು? ಆ ಹದ್ದು ನಮ್ಮವನೇ. ನಮಗೆ ಸಹಾಯ ಮಾಡೋಕೆ ಅಂತ ಬಂದಿರೋ ನಾಗಲೋಕದ ಬಂಟ. ನೀನಾಗ್ಲೇ ನೋಡಿದ್ಯಲ್ಲ ಹೂವು, ಅದೇ ನಾಗಪುಷ್ಪ. ನಾಗಪುಷ್ಪನ? ಏನದು ಬಾಬಾ? ಅದನ್ನು ವಶ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ರುದ್ರ, ಅದು ನಾಗಲೋಕದ ಅತ್ಯುನ್ನತ ಶಕ್ತಿ ರುದ್ರ. ಅದು ಒಂದು ನಮ್ಮ ಕೈವಶವಾಗ್ಬಿಟ್ರೆ ನಾಗಲೋಕದ ರಹಸ್ಯವೆಲ್ಲ ನಮ್ಮ ಕೈವಶ ಆದಂತೆ. ಆದರೆ ಹಾಗಾಗೋಕ್ ಸಾಧ್ಯನಾ ಬಾಬಾ? ಯಾಕೆ ಸಾಧ್ಯ ಇಲ್ಲ ರುದ್ರ? ನಾಗಾಮೃತನೇ ಪಡ್ಕೊಂಡಿದ್ದೀನಿ ಅಂದಮೇಲೆ ನಾಗಪುಷ್ಪ ಏನ್ ಮಹಾ. ನೋಡ್ತಿರೋ ಈ ಭೈರವನ ಶಕ್ತಿ ಎಂಥದ್ದು ಅಂತ. ಒಂದು ಸರ್ತಿ ನಾಗಪುಷ್ಪ ನನ್ನ ಕೈವಶ ಆದ ಮೇಲೆ ನಾಗಮಣಿನ ಪಡ್ಕೊಳ್ಳೇಬೇಕು. ಬಾಬಾ, ನಾಗಮಣಿ ವಿಚಾರ ಏನಾದರೂ ಗೊತ್ತಾಯ್ತಾ ನಿಮಗೆ? ಅದು ಯಾರ ಹತ್ರ ಇದೆ ಅಂತ ಏನಾದರೂ ಸುಳಿವು ಸಿಕ್ತಾ? ಇಲ್ಲ ರುದ್ರ, ಯಾರ ಹತ್ರ ಇದೆ ಅನ್ನೋ ಸುಳಿವು ಸಿಕ್ಕಲಿಲ್ಲ. ಆದರೆ ಅದಕ್ಕೆ ಸಂಬಂಧಿಸಿರೋ ಹಾಗೆ ಏನೇನೋ ಸುಳಿವು ಸಿಗ್ತಾ ಇದೆ. ಅದ್ರ ಪ್ರಕಾರನೇ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ನಾಗಮಣಿ ಈ ಭೈರವನ ಕೈವಶ ಆಗುತ್ತೆ. ಜೈ ಮಹಾಕಾಲ! ರುದ್ರ, ಈ ಭೈರವ ನಾಗಮಣಿಯ ಹತ್ರ ಒಂದೊಂದೇ ಹೆಜ್ಜೆ ಹೋಗ್ತಾ ಇದ್ದಾನೆ. ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ ಬಾಬಾ. ರುದ್ರ, ಮನೇಲಿ ಏನಾದರೂ ಅವಘಡಗಳು ನಡೀತಾ ಇದೆಯಾ? ಇಲ್ಲ ಬಾಬಾ, ಅಂಥದ್ದೇನೂ ಇಲ್ಲ. ಎಲ್ಲ ಮಾಮೂಲಿಯಾಗೇ ನಡೀತಿದೆ. ಹಾಗೆ ಇರಬೇಕಲ್ವ ರುದ್ರ? ನಿಮ್ಮ ಮನೆನ ಕಾಯ್ತಾ ಇರೋದು ಈ ಭೈರವ ಬಾಬಾ. ನನ್ನ ಆಶೀರ್ವಾದ, ನನ್ನ ರಕ್ಷೆ ಇರೋವರೆಗೂ ಯಾವ ನಾಗಿಣಿ ಆಟ ನಡೆಯೋ ಹಾಗಿಲ್ಲ. ನಡೀರಿ ಹೋಗೋಣ. ಕರೆಕ್ಟ್ ಅಜ್ಜಿ, ಅಮೃತ ಅವರು ಸುಳ್ಳು ಹೇಳಿದ್ದಾರೆ. ಅದಕ್ಕೆ ಅವ್ರು ಇಲ್ಲಿಗೆ ಬಂದಿಲ್ಲ. ನೀವೆಲ್ಲ ಹೊರಡಿ. ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಬನ್ನಿ, ಬಾಟಲ್ನೇ ಇಲ್ಲ ಅನ್ಸ್ಬಿಟ್ಟಿದ್ದೀನಿ. ಈಗ ನಿಮ್ಮ ಮಾತನ್ನು ಯಾರೂ ನಂಬಲ್ಲ. ನೋಡು ಅರ್ಜುನ್, ಎಲ್ಲ ಈಗಲೇ ಇತ್ಯರ್ಥ ಆಗಬೇಕು. ನೀನು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ. ಕರಣ್, ಒಳಗೆ ಹೋಗಿ ಬಾಟ್ಲ್ ಇದೆಯಾ ಅಂತ ನೋಡಪ್ಪ. ಹಲೋ, ನೀನಿಲ್ಲೇ ಇರಬೇಕು. ಆಲ್ ರೈಟ್, ನನಗೆ ಸಾಕ್ಷಿ ಬೇಕಲ್ವಾ? ಸರಿ, ಒಳಗೆ ಹೋಗಿ ನೋಡು. ನಾನು ಏನು ಅಂತ ಗೊತ್ತಾಗೇ ಬಿಡಲಿ. ತಪ್ಪು ಮಾಡಿದವ್ರು ಭಯ ಪಡಬೇಕಪ್ಪ, ನನಗೇನು ಭಯ ಇಲ್ಲ. ಓ, ಹಾಗಾದರೆ ರಾಜಾರೋಷವಾಗಿ ಭಯನೇ ಇಲ್ಲದೆ ತಪ್ಪು ಮಾಡ್ತೀರಾ ಅನ್ನಿ? ರೀ, ಹಾಗ ಅಂದಿದ್ದು ನಾನು ಅಂದಿದ್ದು ನನಗೆ ಭಯ ಇಲ್ಲ. ಯಾಕೆ ಅಂದರೆ ನಾನು ತಪ್ಪು ಮಾಡಿಲ್ಲ. ಯಾರು ಏನು ಮಾಡಿದ್ದಾರೆ ಅಂತ ಇನ್ನೇನು ಗೊತ್ತಾಗುತ್ತಲ್ಲ, ಇರಪ್ಪ. ನನ್ನ ಮೊಮ್ಮಗ ಏನು ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು.
ಇವನು ನಾನು ಎತ್ತಾಡ್ಸಿದ ಮಗು, ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ, ಈ ಮನೇಲಿ ನೀವು ಒಬ್ಬರೇ ನನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ನಾನು ತಪ್ಪು ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಹೌದೇನಪ್ಪ ದೊರೆ? ಹಾಗಾದ್ರೆ ಇದಕ್ಕೇನು ಹೇಳ್ತೀಯಾ? ಅಯ್ಯೋ, ಜೈ ಮಹಾಕಾಲ. ಓಂ ನಾಗಚಂದ್ರಿಕಾಯ ನಮಃ. ಓಂ ನಾಗಪುಷ್ಪಾಯ ನಮಃ. ಓಂ ನಾಗಕಿಂಕೇ ನಮಃ. ಓಂ ಭೀಂ ಗ್ಲೀಂ ಕೀಂ ನಾಗಚಂಪಾಯ ನಮಃ. ಭೈರವ, ತಪ್ಪು ಮಾಡ್ತಾ ಇದ್ದೀಯ. ಅನಾಹುತ ಆಗೋಕ್ಕಿಂತ ಮುಂಚೆ ಪೂಜೆ ನಿಲ್ಲಿಸ್ಬಿಡು. ಏ ಸನ್ಯಾಸಿ, ಅದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಭೈರವ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅದು ಮುಖ್ಯ. ಆ ಪೂಜೆಯಿಂದ ಯಾವುದೇ ಫಲವಿಲ್ಲ, ಅನಾಹುತಗಳೇ ಜಾಸ್ತಿ. ನನ್ನ ಮಾತು ಕೇಳು, ಪೂಜೆನ ನಿಲ್ಲಿಸ್ಬಿಡು. ಎದುರಿಸ್ತಾ ಇದೆಯಾ ನನ್ನನ್ನೇ? ಈ ಭೈರವನ ಹೆಸರನ್ನು ಕೇಳಿದ್ರೆ ಇಡೀ ಭೂಮಂಡಲನೇ ಗಡಗಡ ನಡುಗುತ್ತೆ. ಜೈ ಮಹಾಕಾಲ. ಮಂತ್ರದಲ್ಲಿ ನೀನು ನನ್ನನ್ನು ಹೆದರಿಸ್ತಾ ಇದೀಯ. ಪೂಜೆ ನಿಲ್ಸೋ ಮಾತೇ ಇಲ್ಲ. ಈ ಅಹಂಕಾರವೇ ಬೇಡ ಅಂತ ಹೇಳ್ತಿರೋದು ಭೈರವ. ಆ ಶಿವನಿಚ್ಛೆ ಬೇರೆಯೇ ಇದೆ. ದೈವವನ್ನು ಎದುರು ಹಾಕ್ಕೊಂಡವರು ಯಾರೂ ಬದುಕಿಲ್ಲ. ದೈವ? ಯಾರೋ ದೈವ? ದೈವಸ್ಥೆ ಯಾವುದೂ ಇಲ್ಲ. ಇಲ್ಲಿ ನಾನೇ ದೇವರು, ನಾನೇ ಸರ್ವಶಕ್ತ. ಎಲ್ಲ ನನ್ನ ನಿಶ್ಚಯಂತೆನೇ ಆಗ್ಬೇಕು. ಆಗುತ್ತೆ. ಜೈ ಮಹಾಕಾಲ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಮಾಡಬಾರದನ್ನ ಮಾಡಿದರೆ ಆಗಬಾರದ್ದೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಪೂಜೆ ನೆರವೇರಬಾರದು. ನಾಗಪುಷ್ಪ, ನಿನ್ನಂತಹ ಅಪಾತ್ರನ ಕೈ ಸೇರಬಾರದು. ಯಾರು ಅಪಾತ್ರರು ಅನ್ನೋದನ್ನ ಕಾಲ ನಿರ್ಧಾರ ಮಾಡುತ್ತೆ ಸನ್ಯಾಸಿ. ಯಾವುದೇ ಕಾರಣಕ್ಕೂ ಈ ಪೂಜೆ ನಿಲ್ಲಲ್ಲ. ನೋಡ್ತಾ ಇರು. ಜೈ ಮಹಾಕಾಲ. ಭೈರವ, ನೀನು ಅದು ಹೇಗೆ ಪೂಜೆ ಮಾಡ್ತೀಯೋ ನಾನು ನೋಡ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಗಪುಷ್ಪ ನನ್ನ ಮುಂದೆ ಪ್ರಕಟವಾಗೋ ಎಲ್ಲ ಸೂಚನೆಗಳು ನನಗೆ ಗೋಚರಿಸ್ತಾ ಇವೆ.